ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳೆದುಕೊಂಡಿದೆ. ಕಪ್ಪಿಗೆ ಮುತ್ತು ಕೊಟ್ಟವರನ್ನ ಏನ್ ಮಾಡ್ತೀರಿ? ಕಪ್ಪನ್ನ ಎತ್ಕೊಂಡು ಮೊಮ್ಮಕ್ಕಳನ್ನ ಜೊತೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫೋಟೋವನ್ನ ತೆಗೆಸ್ಕೊಂಡವ್ರು ಏನ್ ಮಾಡ್ತೀರಿ? ರಾಜಕಾರಣಿಗಳ ವಿರುದ್ಧ ಯಾಕಿಲ್ಲ ಕ್ರಮ? ಪೊಲೀಸರ ವಿರುದ್ಧ ಯಾಕೆ ಕ್ರಮ? ಸಾಕಷ್ಟೇ. ಏನ್ ಮಾಡೋದು ಕೊಟ್ಟಿದ್ದೀರಿ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ದಯಾನಂದ್ ಸರ್ ಅಂತವರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದ್ರೆ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಈ ಹಿಂದೆ ಇಂಟೆಲಿಜೆಂಟ್ ಅಲ್ಲಿದ್ದಾಗ ಅವರು ಅಪ್ಪು ಅಗಲಿದಾಗ ಯಾವುದೇ ರೀತಿಯಾದಂತಹ ಅಡಚಣೆ ಆಗದಂತೆ ಸೂಕ್ತ ರೀತಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ರು. ಅವತ್ತು ಆ ಎಲ್ಲಾ ಕಾರ್ಯಕ್ರಮಗಳು ಸರಾಗವಾಗಿ ಆಗೋದಕ್ಕೆ ನೋಡಿಕೊಂಡಂತ ವ್ಯಕ್ತಿ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರು ನಮಸ್ಕಾರ. ರೇಣುಕಾಚಾರ್ಯ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ತೆ ಜಿ, ಆರಾಮದಿರಿ? ಏನ್ ಹೇಳ್ತೀರಿ? ನೋಡಿ, ನಾನು ಈ ಸಂದರ್ಭದಲ್ಲಿ ಇವರೇನು ಪೊಲೀಸ್ ಕಮಿಷನರ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಹೇಳ್ತಿರೋದು ಮೊದಲು ಈ ವಿಚಾರದಲ್ಲಿ ಟೋಟಲಿ ಸರ್ಕಾರ ಫೇಲ್ ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಅವರು ಮೊದಲು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದಲ್ಲ. ಯಾಕಂದ್ರೆ ನೋಡಿ, ಮುಂಬೈಯಲ್ಲಿ ಏನು ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಅಲ್ಲಿ ವ್ಯವಸ್ಥಿತ ಮಾಡಿರು. ಬೇರೆ ಬೇರೆ ರಾಜ್ಯಗಳು ಏನು ಆಯಾ ರಾಜ್ಯಗಳು ಈ IPL ಗೆದ್ದಂತ ಸಂದರ್ಭದಲ್ಲಿ ಎಷ್ಟು ಸುರಕ್ಷತೆ ಮಾಡಿದ್ರು. ಇವ್ರಿಗೆ ಏನಾಗಿದ್ರಿ ತರಾತುರಿಯಲ್ಲಿ ಇವ್ರು ಯಾಕೆ ಕರೆದರ್ಬೇಕಾಯ್ತು? ಇವ್ರು ಹೊಣೆ ಅಲ್ಲ, ಸರ್ಕಾರದ ಹೊಣೆ ಅಲ್ಲ, ಮುಖ್ಯಮಂತ್ರಿಗಳು ಹೇಳ್ತಾರೆ ಇವರೆಲ್ಲ ನಮಗೆ ಗೊತ್ತೇ ಇಲ್ಲ, ಮಾಹಿತಿ ಇಲ್ಲ. ಈ ರೀತಿ ಸಬೂಬು ಹೇಳ್ಬಾರ್ದು. ವೇದಿಕೆ ಮೇಲೆ ಏನ್ರಿ, ಸರ್ಕಾರಿ ವೇದಿಕೆ ಮೇಲೆ ಏನು ಅಲ್ಲಿ ಮಂತ್ರಿಗಳು ಮಕ್ಕಳು, ಮುಖ್ಯಮಂತ್ರಿ ಮೊಮ್ಮಕ್ಕಳು, ಇಡೀ ಕುಟುಂಬ ವರ್ಗ ರಾಜಾರಿಸಿದ್ರು. ಇವಾಗ ಅವ್ನು ನೋಡಿ, ಜಮೀರ್ ಅಹಮದ್ ಮಗ ಸ್ಟೇಡಿಯಂನಲ್ಲಿ ಯಾಕೆ ಹೋಗಿದ್ರು? ಏನ್ ಕಸಿತ್ತು ಇವ್ರಿಗೆಲ್ಲ? ಇಡೀ ವ್ಯವಸ್ಥೆ ಹಾಳು ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಮೊದಲು ನೈತಿಕ ಹೊಣೆ ಮತ್ತು ಇಂಥ ದೊಡ್ಡ ಒಂದು ಏನು ಮುಗ್ಧ ಅಮಾಯಕರು ವಿದ್ಯಾರ್ಥಿಗಳು ಸಾವನ್ನು ಒಪ್ಪಿರು. ಅವರು ಇಡೀ ಕುಟುಂಬ ವರ್ಗ ನೋವಿನಲ್ಲಿ ನರಳ್ತಾ ಇದಾರೆ. ಇವತ್ತು ನಾನು ಹೇಳ್ತಾ ಇದೀನಿ, ತರಾತುರಿಯಲ್ಲಿ ಏನು ಇವ್ರು ಬ್ಯಾಟಿಂಗ್ ಮಾಡಿದ್ರಾ, ಬೌಲಿಂಗ್ ಮಾಡಿದ್ರಾ? ಕುಂಭಮೇಳ ಮಾಡುವಾಗ ಏನ್ ಹೇಳಿದ್ರು ಇವರು? 60 ಕೋಟಿ ಜನರು ಪಾಲ್ಗೊಂಡಿದ್ರು 45 ದಿವಸ. ಅಲ್ಲಿ ಏನೋ ವ್ಯವಸ್ಥಿತ ಮಾಡಿರು. ಭದ್ರತಾ ಲೋಪ ಅಂತ ಹೇಳಿದ್ರು ಯಾವ ಜಮ್ಮು ಕಾಶ್ಮೀರ ಪಹಲ್ಗಾಮ್ ದಾಳಿಯಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಮೊದಲು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ನೈತಿಕ ಅಧಿಕಾರದ ಮುಂದೆ ಸರ್ಕಾರ ವಿಸರ್ಜನೆ ಮಾಡ್ಬೇಕಂತೇಳಿ ನಾನು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೀನಿ ಸಂದರ್ಭದಲ್ಲಿ. MP ರೇಣುಕಾಚಾರ್ಯ ಅವರೇ, ಈಗ ಇದೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬೇಡ, ಮಾಡೋದು ಬೇಡ, ನಾವು ಅನುಮತಿ ಕೊಡೋದಿಲ್ಲ ಅಂದಿದ್ದಕ್ಕೆ ಈ ತರ ಅವ್ರಿಗೆ ಕೊಟ್ಟಂತ ಗುಪ್ತಚರ ಇಲಾಖೆ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ತರಾತುರಿಯಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಏನ್ ಇವ್ರು ಬ್ಯಾಟ್ ಹಿಡಿದು 6 ಬೌಲಿಂಗ್ ಹೊಡೋದ? ಏನು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡಿದ್ರಾ ಅಥವಾ ಇವ್ರು ಬೌಲಿಂಗ್ ಮಾಡಿದ್ರಾ? ಕ್ರೆಡಿಟ್ ನಮಗೆ ಬೇಕಂತ ಹೇಳಿ ಹೋಗಿ ಅಮಾಯಕರನ್ನ ಮಾಡಿದ್ರೆ ಕೊಲೆ ಮಾಡಿದ್ರಿ ಇವರು. ಕೊಲೆಗಡಕ ಸರ್ಕಾರ ವ್ಯವಸ್ಥಿತವಾಗಿ ಅಧಿಕಾರಿಗಳು ಪೊಲೀಸರ ಸಭೆ ಮಾಡಿ ಒಂದ್ ವಾರ, ಶನಿವಾರ ಭಾನುವಾರ ಮಾಡ್ಬೇಕಾಯ್ತು, ಒಂದ್ ವಾರ ಬಿಟ್ಟು ಮಾಡ್ಬೇಕಾಯ್ತು, ರೋಡ್ ಶೋ ಮಾಡ್ಬೇಕಾಯ್ತು. ಯಾಕೆ ಇವರು ವಿಧಾನಸೌಧದಲ್ಲಿ ಮಾಡ್ತಾರೆ? ಇಲ್ಲಿ ಮಾಡಿದ್ದು ನಮಗೆ ಸಂಬಂಧ, ಅಲ್ಲಿ ಸ್ಟೇಡಿಯಂ ನಲ್ಲಿ ಮಾಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ, 35,000 ಜನ ಕೂರ್ತಾರೆ. ಇವ್ರು ಹೋಗಿ ಲಕ್ಷಾಂತರ ಜನ ಬಂದ್ರೆ ಒಂದು ಸಣ್ಣ ಗೇಟ್ ಓಪನ್ ಬಿಟ್ರೆ ಏನ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಕೊಲೆಗಡಕ ಸರ್ಕಾರ, ಎಲ್ಲ ಕಡೆ ಅತ್ಯಾಚಾರ. ನೀವು ಇದನ್ನ ಒಪ್ಕೊಳ್ತೀರಾ? ಇವತ್ತಿನ ಈ ನಿರ್ಧಾರ, ಹಲೋ MP ರೇಣುಕಾಚಾರ್ಯ, ಇವತ್ತಿನ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ನೀವು ಒಪ್ಕೊಳ್ತೀರಾ? ನಾನು ಈ ನಿರ್ಧಾರವನ್ನ ಸ್ವಾಗತ ಮಾಡಲ್ಲ. ಮೊದಲು ಸರ್ಕಾರ ವಿಸರ್ಜನೆ ಆಗ್ಬೇಕು, ನೈತಿಕ ಇವ್ರು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇವರು ಕಮಿಷನರ್ ಸಸ್ಪೆಂಡ್ ಮಾಡಿದ್ರೆ ಮುಗ್ದೋಯ್ತಾ? ಹಂಗಾರೆ ಇವ್ರು ಮುಖ್ಯಮಂತ್ರಿಗಳು ಇವ್ರ ಕೈ ಕೆಳಗೆ ಗುಪ್ತಚರ ಇರ್ಲಿಲ್ವಾ? ಮಾಹಿತಿ ಕೊಟ್ಟಿರ್ಲಿಲ್ವಾ? ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಯುವ ಮುಂಚೆ ಆ ಸಂದರ್ಭದಲ್ಲಿ 4 ಜನರು ಸತ್ತಿದ್ರು. ಸ್ಟೇಡಿಯಂನಲ್ಲಿ ಮಾಹಿತಿ ಇತ್ತು. ಮಾಹಿತಿ ಇದ್ರು ಹೋಗಿ ಸ್ಟೇಡಿಯಂ ನಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಇವ್ರಿಗೆ ಸೆಲ್ಫಿ ಬೇಕು, ರೀಲ್ಸ್ ಮಾಡಕ್ಕೆ ಇವ್ರ ಕುಟುಂಬ ವರ್ಗ ಸದಸ್ಯರಿಗೆ ಫೋಟೋ ಶೂಟಿಂಗ್ ಹೋಗಿದ್ರಿ. ಇವರೆಲ್ಲ ನಾಚಿಕೆ ಆಗ್ಬೇಕಲ್ರಿ ಸರ್ಕಾರಕ್ಕೆ. ಇವ್ರು ಏನ್ರಿ ಮಾಡ್ತಾರೆ? ಅಮಾಯಕರು ಕೊಲೆ ಮಾಡಿರಲ್ರಿ. ಕೊಲೆಗಡಕ ಸರ್ಕಾರ, ಮೊದಲು ಇವ್ರು ರಾಜೀನಾಮೆ ಕೊಡ್ಲಿ ಅಂತೇಳಿ ನಾವು ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಬಿಜೆಪಿ ಏನ್ ಮಾಡುತ್ತೆ ಮುಂದೆ?
ಹೋರಾಟ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಹಿಂದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಎಷ್ಟು ಲಕ್ಷ ಜನ ಬಂದ್ರು, ವ್ಯವಸ್ಥಿತ ಮಾಡ್ಲಿಲ್ಲ ನಾವೆಲ್ಲ. ಇಲ್ಲಿ ರಾಜಕಾರಣ ಬೇಡ, ನನಗೆ ರಾಜಕಾರಣ ಅವಶ್ಯಕತೆನೇ ಇಲ್ಲ. ನಾವ್ ಹೇಳೋದು ಅಮಾಯಕರು 12 ಜನ ಏನಾಯ್ತು, ಅವ್ರ ಇಡೀ ಕುಟುಂಬಕ್ಕೆ ನರಳು ಸಾಯ್ತಾರೆ, ಇವತ್ತು ನರಳ್ತಾರೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಸರ್ಕಾರಕ್ಕೆ ಕ್ರೆಡಿಟ್ಗೋಸ್ಕರ ಇವ್ರು ಕಾರ್ಯಕ್ರಮ ಮಾಡಿದ್ರು. ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಿಂದೆ ಇವ್ರು ಏನೇನು ಮಾತಾಡಿದ್ರೆ ಎಲ್ಲ ಮಾಹಿತಿ ಇಲ್ವಾ? ಹಾಗಾಗಿ ನಾನು ಸಂಪೂರ್ಣ ಈ ಹೊಣೆಯನ್ನ ಸರ್ಕಾರನೇ ಹೊರಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳೆದುಕೊಂಡಿದೆ. ಕಪ್ಪಿಗೆ ಮುತ್ತು ಕೊಟ್ಟವ್ರನ್ನ ಏನ್ ಮಾಡ್ತೀರಿ? ಕಪ್ಪನ್ನ ಎತ್ಕೊಂಡು ಮೊಮ್ಮಕ್ಕಳನ್ನ ಜೊತೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫೋಟೋವನ್ನ ತೆಗೆಸ್ಕೊಂಡವ್ರು ಏನ್ ಮಾಡ್ತೀರಿ? ರಾಜಕಾರಣಿಗಳ ವಿರುದ್ಧ ಯಾಕಿಲ್ಲ ಕ್ರಮ? ಪೊಲೀಸರ ವಿರುದ್ಧ ಯಾಕೆ ಕ್ರಮ? ಸಾಕಷ್ಟೇ. ಏನ್ ಮಾಡೋದು ಕೊಟ್ಟಿದ್ದೀರಿ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ದಯಾನಂದ್ ಸರ್ ಅಂತವರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದ್ರೆ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಬಿ ದಯಾನಂದ್ ಅವರು ಈ ಹಿಂದೆ ಇಂಟೆಲಿಜೆಂಟ್ ಅಲ್ಲಿದ್ದಾಗ ಅವರು ಅಪ್ಪು ಅಗಲಿದಾಗ ಯಾವುದೇ ರೀತಿಯಾದಂತಹ ಅಡಚಣೆ ಆಗದಂತೆ ಸೂಕ್ತ ರೀತಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ರು. ಅವತ್ತು ಆ ಎಲ್ಲಾ ಕಾರ್ಯಕ್ರಮಗಳು ಸರಾಗವಾಗಿ ಆಗೋದಕ್ಕೆ ನೋಡಿಕೊಂಡಂತ ವ್ಯಕ್ತಿ ಮಾಜಿ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರು ನಮಸ್ಕಾರ. ರೇಣುಕಾಚಾರ್ಯ ಅವರು ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ತೆ ಜಿ, ಆರಾಮದಿರಿ? ಏನ್ ಹೇಳ್ತೀರಿ? ನೋಡಿ, ನಾನು ಈ ಸಂದರ್ಭದಲ್ಲಿ ಇವರೇನು ಪೊಲೀಸ್ ಕಮಿಷನರ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಹೇಳ್ತಿರೋದು, ಮೊದಲು ಈ ವಿಚಾರದಲ್ಲಿ ಟೋಟಲಿ ಸರ್ಕಾರ ಫೇಲ್ ಆಗಿದೆ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು ಅವರು ಮೊದಲು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದಲ್ಲ. ಯಾಕಂದ್ರೆ ನೋಡಿ, ಮುಂಬೈಯಲ್ಲಿ ಏನು ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಅಲ್ಲಿ ವ್ಯವಸ್ಥಿತ ಮಾಡಿರು. ಬೇರೆ ಬೇರೆ ರಾಜ್ಯಗಳು ಏನು ಆಯಾ ರಾಜ್ಯಗಳು ಗೆದ್ದ IPL ಗೆದ್ದಂತ ಸಂದರ್ಭದಲ್ಲಿ ಎಷ್ಟು ಸುರಕ್ಷತೆ ಮಾಡಿದ್ರು. ಇವ್ರಿಗೆ ಏನಾಗಿದ್ರಿ ತರಾತುರಿಯಲ್ಲಿ ಇವ್ರು ಯಾಕೆ ಕರೆದರ್ಬೇಕಾಯ್ತು? ಇವ್ರು ಹೊಣೆ ಅಲ್ಲ, ಸರ್ಕಾರದ ಹೊಣೆ ಅಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾರೆ ಇವರೆಲ್ಲ ನಮಗೆ ಗೊತ್ತೇ ಇಲ್ಲ, ಮಾಹಿತಿ ಇಲ್ಲ. ಈ ರೀತಿ ಸಬೂಬು ಹೇಳ್ಬಾರ್ದು. ವೇದಿಕೆ ಮೇಲೆ ಏನ್ರಿ, ಸರ್ಕಾರಿ ವೇದಿಕೆ ಮೇಲೆ ಏನು ಅಲ್ಲಿ ಮಂತ್ರಿಗಳು ಮಕ್ಕಳು, ಮುಖ್ಯಮಂತ್ರಿ ಮೊಮ್ಮಕ್ಕಳು, ಇಡೀ ಕುಟುಂಬ ವರ್ಗ ರಾಜಾರಿಸಿದ್ರು. ಇವಾಗ ಅವ್ನು ನೋಡಿ, ಜಮೀರ್ ಅಹಮದ್ ಮಗ ಸ್ಟೇಡಿಯಂನಲ್ಲಿ ಯಾಕೆ ಹೋಗಿದ್ರು? ಏನ್ ಕಸಿತ್ತು ಇವ್ರಿಗೆಲ್ಲ? ಇಡೀ ವ್ಯವಸ್ಥೆ ಹಾಳು ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಮೊದಲು ನೈತಿಕ ಹೊಣೆ ಮತ್ತು ಇಂಥ ದೊಡ್ಡ ಒಂದು ಏನು ಮುಗ್ಧ ಅಮಾಯಕರು ವಿದ್ಯಾರ್ಥಿಯರು ಸಾವನ್ನು ಒಪ್ಪಿದ್ರು. ಅವರು ಇಡೀ ಕುಟುಂಬ ವರ್ಗ ನೋವಿನಲ್ಲಿ ನರಳ್ತಾ ಇದಾರೆ. ಇವತ್ತು ನಾನು ಹೇಳ್ತಾ ಇದೀನಿ, ತರಾತುರಿಯಲ್ಲಿ ಏನು ಇವ್ರು ಬ್ಯಾಟಿಂಗ್ ಮಾಡಿದ್ರ, ಬೌಲಿಂಗ್ ಮಾಡಿದ್ರ? ಕುಂಭಮೇಳ ಮಾಡುವಾಗ ಏನ್ ಹೇಳಿದ್ರು ಇವರು? 60 ಕೋಟಿ ಜನರು ಪಾಲ್ಗೊಂಡಿದ್ರು 45 ದಿವಸ. ಅಲ್ಲಿ ಏನೋ ವ್ಯವಸ್ಥಿತ ಮಾಡಿರು. ಭದ್ರತಾ ಲೋಪ ಅಂತ ಹೇಳಿದ್ರು ಯಾವ ಜಮ್ಮು ಕಾಶ್ಮೀರ ಪಹಲ್ಗಾಮ್ ದಾಳಿಯಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಮೊದಲು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ನೈತಿಕ ಅಧಿಕಾರದ ಮುಂದೆ ಸರ್ಕಾರ ವಿಸರ್ಜನೆ ಮಾಡಬೇಕಂತೇಳಿ ನಾನು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೀನಿ ಸಂದರ್ಭದಲ್ಲಿ. MP ರೇಣುಕಾಚಾರ್ಯ ಅವರೇ, ಈಗ ಇದೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬೇಡ, ಮಾಡೋದು ಬೇಡ, ನಾವು ಅನುಮತಿ ಕೊಡೋದಿಲ್ಲ ಅಂದಿದ್ದಕ್ಕೆ ಈ ತರ ಅವ್ರಿಗೆ ಕೊಟ್ಟಂತ ಗುಪ್ತಚರ ಇಲಾಖೆ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ತರಾತುರಿಯಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಏನ್ ಇವ್ರು ಬ್ಯಾಟ್ ಹಿಡಿದು 6 ಬೌಲಿಂಗ್ ಹೊಡೋದು ಏನು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡಿದ್ರಾ ಅಥವಾ ಇವ್ರು ಬೌಲಿಂಗ್ ಮಾಡಿದ್ರಾ? ಕ್ರೆಡಿಟ್ ನಮಗೆ ಬೇಕಂತ ಹೇಳಿ ಹೋಗಿ ಅಮಾಯಕರನ್ನ ಮಾಡಿದ್ರು, ಕೊಲೆ ಮಾಡಿದ್ರು ಇವರು. ಕೊಲೆಗಡಕ ಸರ್ಕಾರ ವ್ಯವಸ್ಥಿತವಾಗಿ ಅಧಿಕಾರಿಗಳು ಪೊಲೀಸರ ಸಭೆ ಮಾಡಿ ಒಂದ್ ವಾರ, ಶನಿವಾರ ಭಾನುವಾರ ಮಾಡ್ಬೇಕಾಯ್ತು, ಒಂದ್ ವಾರ ಬಿಟ್ಟು ಮಾಡ್ಬೇಕಾಯ್ತು, ರೋಡ್ ಶೋ ಮಾಡ್ಬೇಕಾಯ್ತು. ಯಾಕೆ ಇವರು ವಿಧಾನಸೌಧದಲ್ಲಿ ಮಾಡ್ತಾರೆ? ಇಲ್ಲಿ ಮಾಡಿದ್ದು ನಮಗೆ ಸಂಬಂಧ, ಅಲ್ಲಿ ಸ್ಟೇಡಿಯಂ ನಲ್ಲಿ ಮಾಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ 35,000 ಜನ ಕೂರ್ತಾರೆ. ಇವ್ರು ಹೋಗಿ ಲಕ್ಷಾಂತರ ಜನ ಬಂದ್ರೆ ಒಂದು ಸಣ್ಣ ಗೇಟ್ ಓಪನ್ ಬಿಟ್ರೆ ಏನ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಕೊಲೆಗಡಕ ಸರ್ಕಾರ, ಎಲ್ಲ ಕಡೆ ಅತ್ಯಾಚಾರ. ನೀವು ಇದನ್ನ ಒಪ್ಕೊಳ್ತೀರಾ? ಇವತ್ತಿನ ಈ ನಿರ್ಧಾರ, ಹಲೋ MP ರೇಣುಕಾಚಾರ್ಯ, ಇವತ್ತಿನ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ನೀವು ಒಪ್ಕೊಳ್ತೀರಾ? ನಾನು ಈ ನಿರ್ಧಾರವನ್ನ ಸ್ವಾಗತ ಮಾಡಲ್ಲ. ಮೊದಲು
ಸರ್ಕಾರ ವಿಸರ್ಜನೆ ಆಗ್ಬೇಕು, ನೈತಿಕ ಉನ್ನತಿ ಇವ್ರು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇವರು ಕಮಿಷನ್ ಸಸ್ಪೆಂಡ್ ಮಾಡಿದ್ರೆ ಮುಗ್ದೋಯ್ತಾ? ಹಂಗ ಇವ್ರು ಮುಖ್ಯಮಂತ್ರಿಗಳು ಇವ್ರ ಕೈ ಕೆಳಗೆ ಗುಪ್ತಚರ ಇರ್ಲಿಲ್ವಾ? ಮಾಹಿತಿ ಕೊಟ್ಟಿರ್ಲಿಲ್ವಾ? ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಯುವ ಮುಂಚೆ ಆ ಸಂದರ್ಭದಲ್ಲಿ 4 ಜನರು ಸತ್ತಿದ್ರು. ಸ್ಟೇಡಿಯಂ ನಲ್ಲಿ ಮಾಹಿತಿ ಇತ್ತು. ಮಾಹಿತಿ ಇದ್ರು ಹೋಗಿ ಸ್ಟೇಡಿಯಂ ನಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಇವ್ರಿಗೆ ಸೆಲ್ಫಿ ಬೇಕು, ರೀಲ್ಸ್ ಮಾಡಕ್ಕೆ ಇವ್ರ ಕುಟುಂಬ ವರ್ಗ ಸದಸ್ಯರಿಗೆ ಫೋಟೋ ಶೂಟಿಗೆ ಹೋಗಿದ್ರಿ. ಇವರೆಲ್ಲ ನಾಚಿಕೆ ಆಗ್ಬೇಕಲ್ರಿ ಸರ್ಕಾರಕ್ಕೆ. ಇವ್ರು ಏನ್ರಿ ಮಾಡ್ತಾರೆ? ಅಮಾಯಕರು ಕೊಲೆ ಮಾಡಿರಲ್ರಿ, ಕೊಲೆಗಡಕ ಸರ್ಕಾರ. ಮೊದಲು ಇವ್ರು ರಾಜೀನಾಮೆ ಕೊಡ್ಲಿ ಅಂತೇಳಿ ನಾವು ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಬಿಜೆಪಿ ಏನ್ ಮಾಡುತ್ತೆ ಮುಂದೆ? ಹೋರಾಟ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಹಿಂದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಎಷ್ಟು ಲಕ್ಷ ಜನ ಬಂದ್ರು, ವ್ಯವಸ್ಥಿತ ಮಾಡ್ಲಿಲ್ಲ ನಾವೆಲ್ಲ. ಇಲ್ಲಿ ರಾಜಕಾರಣ ಬೇಡ, ನನಗೆ ರಾಜಕಾರಣ ಅವಶ್ಯಕತೆನೇ ಇಲ್ಲ. ನಾವ್ ಹೇಳೋದು ಅಮಾಯಕರು 12 ಜನ ಏನಾಯ್ತು, ಅವ್ರ ಇಡೀ ಕುಟುಂಬ ನರಳು ಸಾಯ್ತಾರೆ, ಇವತ್ತು ನರಳ್ತಾರೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಸರ್ಕಾರಕ್ಕೆ ಕ್ರೆಡಿಟ್ಗೋಸ್ಕರ ಇವ್ರು ಕಾರ್ಯಕ್ರಮ ಮಾಡಿದ್ರು. ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಿಂದೆ ಇವ್ರು ಏನೇನು ಮಾತಾಡಿದ್ರೆ ಎಲ್ಲ ಮಾಹಿತಿ ಇಲ್ವಾ? ಹಾಗಾಗಿ ನಾನು ಸಂಪೂರ್ಣ ಈ ಹೊಣೆಯನ್ನ ಸರ್ಕಾರನೇ ಹೊರಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ.